ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಿದು, ಇಷ್ಟೊತ್ತಾದ್ರೂ ಆನ್ಲೈನ್ ಅಂತ ತೋರಿಸ್ತಾ ಇದೆ. ಇಷ್ಟೊತ್ತಲ್ಲಿ ಯಾರಿಗೆ ಮೆಸೇಜ್ ಮಾಡ್ತಿದ್ದ ನೀನು? ಏನ್ ಸುಬ್ಬು, ಇಷ್ಟೊತ್ತಲ್ಲೂ ಆನ್ಲೈನ್ ಅಂತ ಬರ್ತಿದೆ, ಯಾರಿಗೆ ಮೆಸೇಜ್ ಮಾಡ್ತಿದ್ಯಾ? ಅಯ್ಯೋ ಮೇಡಮ್, ನಿಮಗೆ ಮೆಸೇಜ್ ಮಾಡಬೇಕು ಅಂತಾನೆ ಫೋನ್ ತೆಗೆದೆ, ಅಷ್ಟರಲ್ಲಿ ನಿಮ್ಮ ಮೆಸೇಜೇ ಬಂತು. 100 ವರ್ಷ ಆಯಸ್ಸು ನಿಮಗೆ. ಹೌದಾ? ನಾನು 100 ವರ್ಷ ಇರೋದಾದ್ರೆ ನೀನು ನನ್ನ ಜೊತೆ 100 ವರ್ಷ ಇರಲೇಬೇಕು. ಇರ್ತೀನಿ ಮೇಡಮ್, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ಸರಿ, ನೀನಿನ್ನೂ ಯಾಕೆ ನಿದ್ದೆ ಮಾಡಿಲ್ಲ? ನಿದ್ದೆ ಬರ್ತಿಲ್ಲ ಮೇಡಮ್. ನೀವ್ಯಾಕೆ ನಿದ್ದೆ ಮಾಡಿಲ್ಲ? ನೀನೇ ನೆನಪಾಗ್ತಿದ್ಯಾ ಸುಬ್ಬು? ನಿದ್ದೆ ಹೇಗೆ ಬರುತ್ತೆ? ಕಣ್ಣಲ್ಲಿರೋ ಕಳ್ಳ ಸುಬ್ಬು ಕಣ್ಣು ಮುಚ್ಚಕ್ಕೆ ಬಿಡ್ತಿಲ್ಲ. ಹೌದು ಮೇಡಮ್, ಮನಸ್ಸಲ್ಲಿರೋ ನೀವು ಮಲ್ಗಕ್ಕೆ ಬಿಡ್ತಿಲ್ಲ. ಮಾವ ಮಲಗಿದಾರಾ? ಹೌದು, ಮಲಗಿದ್ದಾರೆ. ಅಮ್ಮ ಮಲಗಿದಾರಾ? ಮಲಗಿದ್ದಾರೆ. ಸುಬ್ಬು, ಇಬ್ರು ಸ್ವಲ್ಪ ಹೊತ್ತು ಆಚೆ ಕೂತು ಮಾತಾಡನ್ವಾ? ನಾನು ಅದನ್ನೇ ಹೇಳೋಣ ಅಂದ್ಕೊಂಡಿದ್ದೆ ಮೇಡಮ್. ಇಲ್ಲೇನೋ ಅಪ್ಪ ಮಲಗಿದ್ದಾರೆ, ಅಲ್ಲೂ ಅಮ್ಮ ಮಲಗಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಎದ್ದು ಆಚೆ ಬನ್ನಿ, ಇಬ್ಬರು ಕೂತು ಮಾತಾಡೋಣ. ಸರಿ ಸರಿ, ಈಗಲೇ ಬರ್ತೀನಿ. ಏನು ಕಂತಮ್ಮ, ನಾನು ಹೇಳಿದ ವಿಷಯ ಏನಾಯ್ತು? ಮೇಡಮರೇ,
ಈ ಕಾಂತಮ್ಮಗೆ ಕೆಲಸ ಒಪ್ಸಿದ್ಮೇಲೆ ಮುಗೀತು. ಇವಳು ಆಟ ಆಡ್ತಿದ್ದಾಳೆ ಅಂದರೆ ಆಟದಲ್ಲಿ ಗೆದ್ದಿದ್ದಾಳೆ ಅಂತಾನೆ ಅರ್ಥ. ಇವಳು ಹೆಜ್ಜೆ ಇಟ್ಟಿದ್ದಾಳೆ ಅಂತಂದ್ರೆ ಗುರಿ ಮುಟ್ಟಿದ್ದಾಳೆ ಅಂತಾನೆ ಅರ್ಥ. ಈ ಕಾಂತಮ್ಮ ಕಂಡ್ಬಿಟ್ರೆ ಶನಿ ಹೆಗಲೇರ್ತು ಅಂತಾನೆ ಅರ್ಥ. ಈ ಕಾಂತಮ್ಮ ಒಂದ್ಸರಿ ಅಡ್ಡ ಹಾಕಿದ್ಲು ಅಂದ್ರೆ ಪ್ರೀತಿಸಿದವರು ದೂರ ದೂರ ಆದ್ರು ಅಂತಾನೆ ಅರ್ಥ. ನೀನು ಮಾತೇನೋ ಚೆನ್ನಾಗಿ ಆಡ್ತೀಯ ಕಾಂತಮ್ಮ, ಆದರೆ ನಿನ್ನ ಮಾತು ನನಗೆ ಖುಷಿ ಕೊಡಲ್ಲ. ನೀನು ಮಾಡೋ ಕೆಲಸ ಮಾತ್ರ ನನಗೆ ಖುಷಿ ಕೊಡೋದು. ಆ ಶ್ರಾವಣಿ ಮತ್ತೆ ಸುಬ್ಬು ಸೇರಲ್ಲ, ಸದ್ಯಕ್ಕಂತೂ ಸೇರಲ್ಲ. ಅವರಿಬ್ರು ಮದುವೆ ಆಗಿರ್ಬೋದು, ಪ್ರೀತಿಲಿ ಗೆದ್ದಿರ್ಬೋದು, ಆದರೆ ಅವರಿಬ್ರು ಕೈಯಿಂದ ಮತ್ತೇನು ಮಾಡೋಕ್ಕಾಗಲ್ಲ ಮೇಡಮ್ ಅವರೇ. ಈ ಟಚಿಂಗ್ ಟಿಂಗ್ ಡಾಂಗ್ ಇದೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರಿಬ್ರು ಮದುವೆ ಆಗಿದ್ರು ಬ್ಯಾಚುಲರ್ಸ್. ಹಿಂಗೆ ದೂರ ದೂರ ನಿಂತ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅಂತ ಹಾಡ್ಕೊಂಡು ವಿರಹ ನೂರು ನೂರು ತರಹ ಅಂತ ಹಾಡ್ಕೊಂಡು ಇದು ಯಾರು ಬರೆದ ಕಥೆಯೋ ಅಂತ ಗೋಳಾಡ್ತಿರ್ತಾರೆ. ಯಾಕೆಂದ್ರೆ ಈ ಕಥೆ ಬರೆದವಳು ಕಾಂತಮ್ಮ. ಶಬ್ಬಾಷ್ ಶಬ್ಬಾಷ್ ಕಾಂತಮ್ಮ, ಈಗ ಮೆಚ್ಚಿದೆ ನಾನು ನಿನ್ನ. ಥ್ಯಾಂಕ್ ಯು ಮೇಡಮ್ ಅವರೇ. ಇನ್ನು 3 ತಿಂಗಳು ಅವರಿಬ್ರು ಸೇರಲ್ಲ. ಇನ್ನು 3 ತಿಂಗಳ ನನ್ನ ಅಕೌಂಟಿಗೆ ನೀವು ಕಳಿಸೋ ದುಡ್ಡು ಬರ್ತಾ ಇದ್ರೆ ನನಗೆ ಅದ್ರ ಬಗ್ಗೆ ಎಲ್ಲ ನೀನು ಚಿಂತೆ ಮಾಡಬೇಡ. ಆದರೆ ಇದ್ಯಾವುದು ಇಷ್ಟಕ್ಕೆ ಮುಗಿಬಾರ್ದು. ಬರೀ 3 ತಿಂಗಳು ಮಾತ್ರ ಅಲ್ಲ, ಇಡೀ ಜೀವನ ಅವರಿಬ್ರು ಸೇರಬಾರ್ದಾ? ಜೀವನದಲ್ಲೇ ಸೇರಬಾರ್ದಾ? ಇದು ಸ್ವಲ್ಪ ಕಷ್ಟ ಮೇಡಮ್ ಅವರೇ. ಯಾಕೆಂದರೆ ಶ್ರಾವಣಿ ಮತ್ತು ಕಾರ್ತಿಕೇಯಂದು ಬಿಸಿ ರಕ್ತ. ಈ ಧುಮ್ಮಿಕ್ಕಿ ಹರಿಯೋ ನದಿಯನ್ನ ತಡಿಬೋದು ಬೇಕಾದ್ರೆ, ಆದ್ರೆ ಚಿಮ್ಮುವ ವಿರಹವನ್ನ ತಡೆಯೋಕ್ಕಾಗೋದಿಲ್ಲ. ತಡಿಲೇಬೇಕು. ಅವರಿಬ್ರು ದೂರ ಆಗ್ಲೇಬೇಕು. ಒಬ್ರನ್ನೊಬ್ರು ಸೇರಕ್ಕಾಗ್ದೆ ಅವರಿಬ್ರು ಮನಸ್ಸಲ್ಲಿ ಸಿಟ್ಟು ದ್ವೇಷ ಎಲ್ಲ ಬರಬೇಕು. ಅವರಿಬ್ರು ಸೇರಕ್ಕಾಗ್ದೆ ಅವ್ರ ಮನಸ್ಸು ತಪ್ಪ ಹೆಜ್ಜೆ ಇಡಬೇಕು. ಸರಿ ಮೇಡಮ್ ಅವರೇ, ನೋಡಿ, ಒಣಗಿದ ಸೌದೆನ ಒಣಗಿಟ್ಟಷ್ಟು ಧಗ ಅಂತ ಉರಿತಾ ಇರುತ್ತಂತೆ. ಹಾಗೆ ನೀವು ನನ್ನ ಅಕೌಂಟಿಗೆ ದುಡ್ಡು ಹಾಕಿದಷ್ಟು ನನ್ನ ತಲೆ ಓಡುತ್ತೆ. ಯಾವತ್ತಿನ ತನಕ ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲಿರುತ್ತೋ ಅಲ್ಲಿ ತನಕ ನಾನು ನಿಮ್ಮ ಸೇವೆ ಮಾಡ್ತಾನೇ ಇರ್ತೀನಿ. ಸದ್ಯಕ್ಕೆ ನೀವು ಆ ಕಡೆಯಿಂದ ಕಳಿಸೋ ದುಡ್ಡಿನ ಮೆಸೇಜ್ ಟಿಂಗ್ ಟಿಂಗ್ ಅಂತ ಬರೋದನ್ನ ಕೇಳೋದಕ್ಕೆ ಉತ್ಸುಕಳಾಗಿದ್ದೀನಿ ಮೇಡಮ್ ಅವರೇ. ಮೆಸೇಜ್ ಚೆಕ್ ಮಾಡೋ, ಇನ್ನೊಂದು ನಿಮಿಷದಲ್ಲಿ ನಿನಗೆ ದುಡ್ಡು ಬಂದಿರುತ್ತೆ. ಓಕೆ, ಬಾಯ್ ಮೇಡಮ್ ಅವರೇ.